ಈ ಭೂಮಿಯಲ್ಲಿ ಕೆಲವು ಕಡೆಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸೂರ್ಯಾಸ್ತವೇ ಆಗುವುದಿಲ್ಲ. ಇಂತಹ ಸಾಕಷ್ಟು ಸ್ಥಳಗಳಿವೆ. ಇವುಗಳಲ್ಲಿ 6 ಸ್ಥಳಗಳ ಬಗೆಗಿನ ಮಾಹಿತಿ ಇಲ್ಲಿದೆ. ಡಿ ಕನ್ನಡ ವಾಹಿನಿಯಲ್ಲಿ ತಿಳಿಯೋಣ. ಸೂರ್ಯ ಚಂದ್ರರ ದಿನದ ಕೆಲಸದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಮುಂಜಾನೆ ಉದಯಿಸುವ ಸೂರ್ಯ ತನ್ನ ದಿನದ ಕೆಲಸ ಮುಗಿಸಿ ಪಶ್ಚಿಮದಲ್ಲಿ ಮುಳುಗಿದರೆ ರಾತ್ರಿಯ ತನ್ನ ಕರ್ತವ್ಯಕ್ಕೆ ಚಂದ್ರನ ದರ್ಶನವಾಗುತ್ತದೆ. ಆದರೆ ಈ ಭೂಮಿ ಮೇಲೆ ಕೆಲವು ದಿನಗಳ ಕಾಲ ಸೂರ್ಯಾಸ್ತವೇ ಆಗದ ಸ್ಥಳಗಳು ಇವೆ ಎಂದರೆ ನಂಬುತ್ತೀರಾ? ನಂಬಲೇಬೇಕು. ಸುಮಾರು 70 ದಿನಗಳಿಗಿಂತ ಹೆಚ್ಚು ಕಾಲ ಸೂರ್ಯ ಮುಳುಗದ ಸ್ಥಳಗಳು ಈ ಪ್ರಪಂಚದಲ್ಲಿ ಇವೆ. ಸೂರ್ಯಾಸ್ತವೇ ಇಲ್ಲದ ಅವಧಿಯಲ್ಲಿ ಸಾಕಷ್ಟು ಮಂದಿ ಈ ಸ್ಥಳಗಳಿಗೆ ಪ್ರವಾಸ ಕೂಡ ಹೋಗುತ್ತಾರೆ. ಹೀಗೆ ಸಾಕಷ್ಟು ದಿನಗಳ ಕಾಲ ಸೂರ್ಯಾಸ್ತವನ್ನೇ ಕಾಣದ ಇಂತಹ 6 ಸ್ಥಳಗಳ ಬಗೆಗಿನ ಮಾಹಿತಿ ಇಲ್ಲಿದೆ. 1. ನಾರ್ವೆ. ಒಂದಷ್ಟು ದಿನ ಸೂರ್ಯಾಸ್ತವನ್ನೇ ಕಾಣದ ಸ್ಥಳಗಳಲ್ಲಿ ನಾರ್ವೆ ಕೂಡ ಒಂದು. ಆರ್ಕ್ಟಿಕ್ ವೃತ್ತದಲ್ಲಿರುವ ನಾರ್ವೆಯನ್ನು ಬ್ಯಾಕ್ ಕೋಟ್ ಮಧ್ಯರಾತ್ರಿಯ ಸೂರ್ಯನ ಭೂಮಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸುಮಾರು 76 ದಿನಗಳ ಕಾಲ ಸೂರ್ಯ ಅಸ್ತಮಿಸುವುದಿಲ್ಲ. ಮೇನಿಂದ ಜುಲೈ ಅಂತ್ಯದವರೆಗೆ ನಾರ್ವೆ ಸೂರ್ಯಾಸ್ತವನ್ನೇ ನೋಡುವುದಿಲ್ಲ. ನಾರ್ವೆಯ ಸ್ವಾಲ್ಬಾರ್ಡ್ನಲ್ಲೂ ಏಪ್ರಿಲ್ 10 ರಿಂದ ಆಗಸ್ಟ್ 23 ರವರೆಗೆ ಸೂರ್ಯ ನಿರಂತರವಾಗಿ ಬೆಳಗುತ್ತಾನೆ. ಇದು ಯುರೋಪಿನ ಉತ್ತರದ ಜನವಸತಿ ಪ್ರದೇಶವಾಗಿದೆ. ಸೂರ್ಯಾಸ್ತವಾಗದ ಈ ಅವಧಿಯಲ್ಲಿ ಸಾಕಷ್ಟು ಮಂದಿ ಇಲ್ಲಿಗೆ ಪ್ರವಾಸಕ್ಕೆ ಹೋಗುತ್ತಾರೆ. ರಾತ್ರಿಯೇ ಇಲ್ಲದ ದಿನಗಳಿಗೆ ಆ ಸಮಯದಲ್ಲಿ ಇಲ್ಲಿ ಸಾಕ್ಷಿಯಾಗಬಹುದು. ಸಹಜವಾಗಿಯೇ ಇದು ಹೊಸ ಅನುಭವ ನೀಡುವ ಸನ್ನಿವೇಶ. 2. ಕೆನಡಾದ ನುನಾವೋಟ್ ಕೂಡ ಇದೇ ಸಾಲಿಗೆ ಸೇರುತ್ತದೆ. ಕೆನಡಾದ ವಾಯುವ್ಯ ಪ್ರಾಂತ್ಯಗಳಲ್ಲಿ ಆರ್ಕ್ಟಿಕ್ ವೃತ್ತದಿಂದ ಸುಮಾರು 2 ಡಿಗ್ರಿಗಳಷ್ಟು ಎತ್ತರದಲ್ಲಿ ಈ ಪ್ರದೇಶವಿದೆ. ಹೀಗಾಗಿ ಈ ಸ್ಥಳವು ಬೇಸಿಗೆಯಲ್ಲಿ ಸುಮಾರು 2 ತಿಂಗಳ ಕಾಲ ಸೂರ್ಯಾಸ್ತವನ್ನೇ ನೋಡುವುದಿಲ್ಲ. ಹೀಗಾಗಿ ದಿನದ 24 ಗಂಟೆ ಕೂಡ ಇಲ್ಲಿ ಸೂರ್ಯನ ಬೆಳಕು ಇರುತ್ತದೆ. ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ಚಳಿಗಾಲದಲ್ಲಿ ಈ ಸ್ಥಳವು ಸತತ 30 ದಿನಗಳ ಸಂಪೂರ್ಣ ಕತ್ತಲೆಯಲ್ಲಿರುತ್ತದೆ. ನುನಾವೋಟ್ ಕೆನಡಾದ ಅತಿದೊಡ್ಡ ಮತ್ತು ಉತ್ತರದ ಪ್ರದೇಶವಾಗಿದೆ. ಇದು ಸುಮಾರು 3000 ಜನರಿರುವ ನಗರವಾಗಿದೆ. 3. ಐಸ್ಲ್ಯಾಂಡ್ ಯುರೋಪಿನ ಅತಿದೊಡ್ಡ ದ್ವೀಪವಾಗಿದೆ. ಇಲ್ಲೂ ಕೂಡ 1 ತಿಂಗಳು ಸೂರ್ಯ ನಿರಂತರ ದಿನದ 24 ಗಂಟೆ ಕೂಡ ತನ್ನ ಕೆಲಸದಲ್ಲಿ ತೊಡಗಿರುತ್ತಾನೆ. ಜೂನ್ನಲ್ಲಿ ಐಸ್ಲ್ಯಾಂಡ್ ಸೂರ್ಯಾಸ್ತವನ್ನೇ ನೋಡುವುದಿಲ್ಲ. ಹೀಗಾಗಿ ದಿನಪೂರ್ತಿ ಬೆಳಗುವ ಸೂರ್ಯನನ್ನು ನೋಡಲು ಆರ್ಕ್ಟಿಕ್ ವೃತ್ತದಲ್ಲಿರುವ ಅಕುರೆರಿ ನಗರ ಮತ್ತು ಗ್ರಿಮ್ಸೆ ದ್ವೀಪಕ್ಕೆ ಭೇಟಿ ನೀಡಬಹುದು. ಸಾಕಷ್ಟು ಜನ ಈ ಸಂದರ್ಭದಲ್ಲಿ ಇಲ್ಲಿಗೆ ಬರುತ್ತಾರೆ. ರಾತ್ರಿಯೇ ಇಲ್ಲದ ದಿನಗಳಲ್ಲಿ ಖುಷಿಪಡುತ್ತಾರೆ. 4. ಯುಎಸ್ನ ಅಲಸ್ಕಾದ ಉತ್ತರದಲ್ಲಿ ಇರುವ ಸಣ್ಣ ನಗರವೇ ಬಾರೌ. ಆರ್ಕ್ಟಿಕ್ ವೃತ್ತದ ಉತ್ತರಕ್ಕೆ ಇರುವ ಈ ನಗರ ಕೂಡ ಒಂದಷ್ಟು ದಿನಗಳ ಕಾಲ ನಿರಂತರ ಬೆಳಕುಗುತ್ತಿರುತ್ತದೆ. ಯಾಕೆಂದರೆ ಈ ಅವಧಿಯಲ್ಲಿ ಸೂರ್ಯನು ಇಲ್ಲಿಂದ ತೆರಳುವುದೇ ಇಲ್ಲ. ಮೇ ಅಂತ್ಯದಿಂದ ಜುಲೈ ಅಂತ್ಯದವರೆಗೆ ಇಲ್ಲಿ ಸೂರ್ಯಾಸ್ತವಾಗುವುದಿಲ್ಲ. ಆದರೆ ನವೆಂಬರ್ ಆರಂಭದಿಂದ ಮುಂದಿನ 30 ದಿನಗಳವರೆಗೆ ಇಲ್ಲಿ ಸೂರ್ಯೋದಯವೂ ಆಗುವುದಿಲ್ಲ. ಇದನ್ನು ಧ್ರುವ ರಾತ್ರಿ ಎಂದು ಕರೆಯಲಾಗುತ್ತದೆ. ಅಂದರೆ ಚಳಿಗಾಲದ ತಿಂಗಳುಗಳಲ್ಲಿ ಈ ಪ್ರದೇಶ ಸಂಪೂರ್ಣ ಕತ್ತಲೆಯಲ್ಲಿ ಇರುತ್ತದೆ. ಇದು ಹಿಮದಿಂದ ಆವೃತವಾದ ಪರ್ವತಗಳು ಮತ್ತು ಹಿಮನದಿಗಳಿಗೆ ಸಾಕಷ್ಟು ಖ್ಯಾತಿ ಗಳಿಸಿರುವ ಪ್ರದೇಶ. ಹೀಗಾಗಿ ಇಲ್ಲಿಗೆ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಭೇಟಿ ನೀಡಬಹುದು. ಈ 2 ಅವಧಿಯಲ್ಲೂ ಇಲ್ಲಿ ಹೊಸ ಅನುಭವವೇ ಸಿಗುತ್ತದೆ. 5. ಫಿನ್ಲ್ಯಾಂಡ್. ಸಾಕಷ್ಟು ಪ್ರವಾಸಿಗರನ್ನು ಸೆಳೆಯುವ ತಾಣಗಳಲ್ಲಿ ಫಿನ್ಲ್ಯಾಂಡ್ ಕೂಡ ಒಂದು. ಸುಂದರ ಸರೋವರಗಳು, ಸಾಕಷ್ಟು ದ್ವೀಪಗಳನ್ನು ಹೊಂದಿರುವ ಆಕರ್ಷಕ ದೇಶವಿದು. ಇಂತಹ ಫಿನ್ಲ್ಯಾಂಡಿನಲ್ಲೂ ಸೂರ್ಯ ತನ್ನ ಚಮತ್ಕಾರವನ್ನು ತೋರುತ್ತಾನೆ. ಯಾಕೆಂದರೆ ಬೇಸಿಗೆಯಲ್ಲಿ ಫಿನ್ಲ್ಯಾಂಡಿನ ಹೆಚ್ಚಿನ ಭಾಗವು ಸೂರ್ಯಾಸ್ತವನ್ನೇ ನೋಡುವುದಿಲ್ಲ. ಸುಮಾರು 73 ದಿನಗಳವರೆಗೆ ಇಲ್ಲಿ ಸೂರ್ಯ ನಿರಂತರ ಬೆಳಗುತ್ತಿರುತ್ತಾನೆ. ಆದರೆ ಚಳಿಗಾಲದ ಸಮಯದಲ್ಲಿ ಇದು ಸರಿ ಉಲ್ಟಾ ಆಗುತ್ತದೆ. ಯಾಕೆಂದರೆ ಈ ಅವಧಿಯಲ್ಲಿ ಇಲ್ಲಿ ಸೂರ್ಯನೇ ಬೆಳಕೆ ಇರುವುದಿಲ್ಲ. ಹೀಗಾಗಿ ಇಲ್ಲಿನ ಜನರು ಬೇಸಿಗೆಯಲ್ಲಿ ಕಡಿಮೆ ನಿದ್ದೆ ಮಾಡುತ್ತಾರೆ, ಚಳಿಗಾಲದಲ್ಲಿ ಹೆಚ್ಚು ನಿದ್ರಿಸುತ್ತಾರೆ. 6. ಸ್ವೀಡನ್. ಸೂರ್ಯನ ಬಿಡುವಿಲ್ಲದ ಬೆಳಗುವಿಕೆಗೆ ಹೆಸರಾದ ಇನ್ನೊಂದು ದೇಶ ಎಂದರೆ ಅದು ಸ್ವೀಡನ್. ಆದರೆ ಇಲ್ಲಿ ಸೂರ್ಯ ನಿರಂತರ ಉರಿಯದೇ ಇದ್ದರೂ ಕೆಲವು ಅವಧಿಯ ತನಕ ಹೆಚ್ಚು ಹೊತ್ತು ಬೆಳಗುತ್ತಾನೆ. ಸ್ವೀಡನ್ನಲ್ಲಿ ಮೇ ಆರಂಭದಿಂದ ಆಗಸ್ಟ್ ಅಂತ್ಯದವರೆಗೆ ಮಧ್ಯರಾತ್ರಿಯ ಸುಮಾರಿಗೆ ಸೂರ್ಯ ಮುಳುಗುತ್ತಾನೆ ಮತ್ತು ಮುಂಜಾನೆ ಸುಮಾರು 4 ಗಂಟೆಗೆ ಉದಯಿಸುತ್ತಾನೆ. ಹೀಗಾಗಿ ತುಂಬಾ ಹೊತ್ತು ಇಲ್ಲಿ ಹಗಲಿನ ಅನುಭವ ಸಿಗುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಸ್ವೀಡನ್ಗೆ ಬಂದರೆ ದೀರ್ಘ ಹಗಲಿನಲ್ಲಿ ಕಾಲ ಕಳೆಯಬಹುದಾಗಿದೆ. ಜತೆಗೆ ಈ ಸಂದರ್ಭದಲ್ಲಿ ಹಲವು ಸಾಹಸ ಚಟುವಟಿಕೆಗಳು, ಗಾಲ್ಫ್ ಆಟ, ಮೀನುಗಾರಿಕೆ, ಟ್ರೆಕ್ಕಿಂಗ್ನಂತಹ ಖುಷಿಯನ್ನು ಅನುಭವಿಸಬಹುದು. ಇನ್ನು ಸ್ವೀಡನ್ನ ಉತ್ತರದ ನಗರವಾದ ಕಿರುನಾದಲ್ಲಿ ಮೇನಿಂದ ಆಗಸ್ಟ್ ವರೆಗೆ ಸುಮಾರು 100 ದಿನಗಳ ಕಾಲ ಸೂರ್ಯ ಮುಳುಗುವುದಿಲ್ಲ. ಇಂತಹ ಖಗೋಳ ವಿದ್ಯಮಾನಕ್ಕೆ ಸಾಕ್ಷಿಯಾಗುವ ಸಾಕಷ್ಟು ಪ್ರದೇಶಗಳು ವಿಶ್ವದಲ್ಲಿ ಇವೆ. ಸಹಜವಾಗಿಯೇ ಇಂತಹ ಪ್ರದೇಶಗಳು ಎಲ್ಲರಲ್ಲೂ ಕುತೂಹಲ ಮೂಡಿಸುತ್ತವೆ. ಇನ್ನು ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗೆ ಡಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.